ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಮುಖ್ಯವಾಗಿರ್ತಕ್ಕಂತಹ ಒಂದು ಟಾಪಿಕ್ ಬಗ್ಗೆ, ಅದರಲ್ಲಿ ಯಾವುದು ಅಂತಂದಾಗ ಇಂಡಿಯನ್ ಪಾಲಿಟಿ ಅಂತ. ಯಾವುದು ಅಂತಂದರೆ ಈ ಒಂದು ಇಂಡಿಯನ್ ಪಾಲಿಟಿ, ಭಾರತದ ರಾಜಕೀಯ ಅಂತಕ್ಕಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಅತಿ ಮುಖ್ಯವಾಗಿರ್ತಕ್ಕಂತಹ ಟಾಪಿಕನ್ನು ಚರ್ಚೆ ಮಾಡ್ತಾ ಇದ್ದೀವಿ ನಾವು. ಇಂಡಿಯನ್ ಪಾಲಿಟಿಯಲ್ಲಿ ಒಂದು ಟಾಪಿಕ್ ಯಾವುದು ಅಂತಂದಾಗ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ, ಭಾರತದ ರಾಷ್ಟ್ರಾಧ್ಯಕ್ಷರು ಅಂತಕ್ಕಂಥದ್ದು. ಈ ಒಂದು ಭಾರತದ ರಾಷ್ಟ್ರಾಧ್ಯಕ್ಷರು ಅಂತಕ್ಕಂತಹ ಟಾಪಿಕಲ್ಲಿ ಈ ಒಂದು ಪವರ್ಸ್ ಆಫ್ ದಿ ಪ್ರೆಸಿಡೆಂಟ್ ಅಂತಕ್ಕಂಥದ್ದು, ಈ ಒಂದು ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳು ಅಂತಕ್ಕಂತಹ ಒಂದು ಅಂಶದಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅಧಿಕಾರ ನಮ್ಮ ದೇಶದ ರಾಷ್ಟ್ರಪತಿಯವರಿಗೆ ನಮ್ಮ ಸಂವಿಧಾನ ಅಂತಕ್ಕಂಥದ್ದು ಹೇಳಿದೆ. ಅದು ಏನು ಅಂತಂದಾಗ ವಿಟೋ ಪವರ್ ಅಂತಕ್ಕಂಥದ್ದು. ಯಾವುದು ಅಂತಂದರೆ ವಿಟೋ ಪವರ್. ಈ ವಿಟೋ ಪವರ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಇದು ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ, ಜೊತೆಗೆ ಪ್ರತಿಯೊಬ್ಬ ಭಾರತೀಯ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಅಗತ್ಯ ಕಂಡುಬರುತ್ತೆ. ಈ ಒಂದು ರಾಷ್ಟ್ರಪತಿಗಳು ಈ ಒಂದು ಅಧಿಕಾರ ಹೊಂದಿದ್ದಾರೆ. ಅದರಲ್ಲಿ ಯಾವುದಾದಾಗ ಕಾರ್ಯನಿರ್ವಹಣೆ ಅಧಿಕಾರಗಳಿದಾವ, ಶಾಸನೀಯ ಅಧಿಕಾರಗಳಿದಾವ, ನಂತರ ನ್ಯಾಯಿಕ ಅಧಿಕಾರಿಗಳಿದಾವ, ತುರ್ತು ಪರಿಸ್ಥಿತಿ ಅಧಿಕಾರಗಳಿದಾವ, ಜೊತೆಗೆ ಇತರ ಅಧಿಕಾರಗಳಿಂದ ಬರ್ತವೆ. ಈ ಒಂದು ವಿಟೋ ಪವರ್ ಅಂತಕ್ಕಂಥದ್ದು ರಾಷ್ಟ್ರಪತಿಯ ಯಾವ ಅಧಿಕಾರದಲ್ಲಿ ಬರುತ್ತೆ ಅಂತ ಪ್ರಶ್ನೆ ಕೇಳ್ತಾರೆ. ಇದೊಂದು ಶಾಸನೀಯ ಅಧಿಕಾರವು, ರಾಷ್ಟ್ರಪತಿ ವಿಟೋ ಪವರ್ ಅಂತಂದರೆ ಇದು ಶಾಸನೀಯ ಅಧಿಕಾರವು, ಅಥವಾ ಇದು ಕಾರ್ಯಾಂಗೀಯ ಅಧಿಕಾರವು, ಅಥವಾ ಇದು ಒಂದು ನ್ಯಾಯಾಂಗೀಯ ಅಧಿಕಾರವು, ರಾಷ್ಟ್ರಪತಿಗಳ ನ್ಯಾಯಾಂಗೀಯ ಅಧಿಕಾರವು, ಅಥವಾ ರಾಷ್ಟ್ರಪತಿಗಳ ತುರ್ತು ಪರಿಸ್ಥಿತಿ ಅಧಿಕಾರ ಅಂತ ಕೇಳ್ತಾರೆ. ತುರ್ತು ಪರಿಸ್ಥಿತಿ ಅಧಿಕಾರ ಅಂತ ಕೇಳ್ತಾರೆ. ಯಾವ ಅಧಿಕಾರದಲ್ಲಿ ಬರುತ್ತೆ ಅಂತ ಪ್ರಶ್ನೆ ಕೇಳ್ತಾರೆ. ಸ್ವಲ್ಪ ವಿಚಾರ ಮಾಡಿ. ಇದು ಅದರಲ್ಲಿ ಬರುತ್ತೆ ಅಂತಂದಾಗ ಶಾಸನೀಯ ಅಧಿಕಾರದಲ್ಲಿ ಬರುತ್ತೆ. ರಾಷ್ಟ್ರಪತಿಗಳ ಶಾಸನೀಯ ಅಧಿಕಾರಗಳು ಅಂದರೆ ನಮ್ಮ ದೇಶದಲ್ಲಿ ಯಾವುದೇ ಒಂದು ಶಾಸನ ಆಗಬೇಕು ಅಂತಂದರೆ ಅದಕ್ಕೆ ಅಂತಿಮವಾಗಿರತಕ್ಕಂಥ ಅಂಕಿತವನ್ನು ರಾಷ್ಟ್ರಪತಿಯವರು ಹಾಕ್ತಾರೆ. ಈ ಒಂದು ಅಂತಿಮವಾಗಿರತಕ್ಕಂತಹ ಅಂಕಿತವನ್ನು ಹಾಕುವ ಸಂದರ್ಭಗಳಲ್ಲಿ ಕೆಲವು ಸಂದರ್ಭದಲ್ಲಿ ಸಂಸತ್ ಪಾಸ್ ಮಾಡಿರ್ತಕ್ಕಂಥದ್ದು. ಏನಿದೆ ಸಂಸತ್ ಅಂತಂದರೆ, ಇಲ್ಲಿ ಸಂಸತ್ ಅಂತಂದರೆ ಮುಖ್ಯವಾಗಿ ಮೂರನ್ನು ಒಳಗೊಂಡಿದೆ ಅಂತ ಆರ್ಟಿಕಲ್ 79 79ನೇ ವಿಧಿ ಅಂತಕ್ಕಂಥದ್ದು ಸಂಸತ್ ಎಂದರ್ಪಿಸುತ್ತೆ. ಸಂಸತ್ ಅಂತಂದರೆ ಲೋಕಸಭೆ, ರಾಜ್ಯಸಭೆ ಜೊತೆಗೆ ರಾಷ್ಟ್ರಪತಿಯನ್ನು ಒಳಗೊಂಡಿದೆ ಎಂದರ್ಥ. 79ನೇ ವಿಧಿಯ ಪ್ರಕಾರ ಸಂಸತ್ತು ಅಂತಂದರೆ ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿಯನ್ನ ಒಳಗೊಂಡಿದೆ ಎಂದರ್ಥ. ಇಲ್ಲಿ ಏನು ಅಂತಂದಾಗ ಈ ಒಂದು ರಾಷ್ಟ್ರಾಧ್ಯಕ್ಷರ ವಿಟೋ ಅಧಿಕಾರ ಅಂತಂದ್ರೆ, ರಾಷ್ಟ್ರಾಧ್ಯಕ್ಷರ ವಿಟೋ ಅಧಿಕಾರ ಅಂತಂದ್ರೆ ಸಂಸತ್ ಪಾಸ್ ಮಾಡಿರ್ತಕ್ಕಂಥ ಮಸೂದೆಯನ್ನ ತಡೆಯುವ ಅಧಿಕಾರ ಯಾರಿಗಿದೆ? ರಾಷ್ಟ್ರಾಧ್ಯಕ್ಷರಿಗಿದೆ. ಈ ಒಂದು ಸಂಸತ್ ಪಾಸ್ ಮಾಡಿರ್ತಕ್ಕಂತಹ ಮಸೂದೆಯನ್ನ ತಡೆಯುವ ಅಧಿಕಾರವನ್ನೇ ನಾವೇನು ಕರೆದೀವಿ ಅಂತಂದಾಗ ವಿಟೋ ಅಧಿಕಾರ ಅಂತ ಕರೆದೀವಿ ನಾವು. ಸಂಸತ್ ಪಾಸ್ ಮಾಡಿರ್ತಕ್ಕಂತಹ ಮಸೂದೆಯನ್ನು ತಡೆಯುವ ಅಧಿಕಾರವನ್ನೇ ವಿಟೋ ಅಧಿಕಾರ ಅಂತ ಕರೆದೀವಿ ನಾವು. ಈ ಒಂದು ರಾಷ್ಟ್ರಪತಿಗಳು ಈ ಒಂದು ಸಂಸತ್ ಪಾಸ್ ಮಾಡಿರ್ತಕ್ಕಂಥ ಮಸೂದೆ ಅಂತಕ್ಕಂಥದ್ದು ರಾಷ್ಟ್ರಾಧ್ಯಕ್ಷರ ಬಳಿಗೆ ಬಂದಾಗ, ಸಂಸತ್ತು ಅಂತಂದರೆ ಮುಖ್ಯವಾಗಿ ಆಲ್ರೆಡಿ ಚರ್ಚೆ ಮಾಡಿದ್ವಿ ನಾವು. ಸಂಸತ್ತು ಅಂತಂದರೆ ಎರಡು ಸದನಗಳು, ಒಂದು ಲೋಕಸಭೆ, ಇನ್ನೊಂದು ಯಾವುದು ಅಂತಂದಾಗ ರಾಜ್ಯಸಭೆ. ಈ ಒಂದು ಲೋಕಸಭೆಯಲ್ಲಿ ಏನಾಗ್ಬೋದು, ಬಹುಮತದ ಮೂಲಕ ಒಂದು ಕಾಯ್ದೆ ಪಾಸ್ ಆಗ್ಬೋದು, ಅಥವಾ ಮೊದಲು ರಾಜ್ಯಸಭೆಯಲ್ಲೇ ಪಾಸ್ ಆಗ್ಬೋದು. ಲೋಕಸಭೆಯಲ್ಲಿ ಬಹುಮತದ ಮೂಲಕ ಪಾಸ್ ಆದ ಮೇಲೆ ಅದೆಲ್ಲಿ ಕಳಿಸ್ತಾರೆ ಅಂತಂದಾಗ ರಾಜ್ಯಸಭೆಗೆ ಕಳಿಸ್ತಾರೆ. ರಾಜ್ಯಸಭೆಯಲ್ಲಿ ಪಾಸ್ ಆದ ಕಡೆ ಆ ಒಂದು ಮಸೂದೆ ಅಂತಕ್ಕಂಥದ್ದು ಕಾಯ್ದೆ ಆಗಬೇಕು ಅಂತಂದರೆ ಆ ಸಂದರ್ಭದಲ್ಲಿ ರಾಷ್ಟ್ರಪತಿಯವರ ಅಂಕಿತ ಅಗತ್ಯವಾಗಿರುತ್ತೆ. ಅಂದರೆ ಸಂಸತ್ ಪಾಸ್ ಮಾಡಿರ್ತಕ್ಕಂಥ ಮಸೂದೆಯನ್ನ ರಾಷ್ಟ್ರಾಧ್ಯಕ್ಷರ ಅಂಗೀಕಾರಕ್ಕೆ ಕಳಿಸಿದಾಗ ಅವರು 111ನೇ ವಿಧಿಯ ಅನ್ವಯ, ಅಂದರೆ ವಿಟೋ ಪವರ್ ಅಂತಕ್ಕಂಥದ್ದು ಸಂವಿಧಾನದ ಯಾವ ವಿಧಿ ಅನ್ವಯ ರಾಷ್ಟ್ರಪತಿಗೆ ನೀಡಲಾಗಿದ್ದಾಗ 111ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರಿಗೆ ವಿಟೋ ಪವರ್ ಅನ್ನು ನೀಡಲಾಗಿದೆ. 111ನೇ ವಿಧಿಯ ಪ್ರಕಾರ ಅವರು ಈ ಒಂದು ಸಂಸತ್ ಪಾಸ್ ಮಾಡಿರ್ತಕ್ಕಂಥ ಮಸೂದೆಗೆ ಕೆಲವು ಆಯ್ಕೆಗಳು ಇರ್ತವೆ. ಏನು ಮಾಡ್ಬೋದು? ಒಂದೇದಂದಾಗ ಮಸೂದೆಗೆ ಅಂಗೀಕಾರ ನೀಡಬಹುದು. ಸಂಸತ್ ಪಾಸ್ ಮಾಡಿರ್ತಕ್ಕಂಥ ಮಸೂದೆಗೆ ಯಾವುದೇ ಪ್ರತಿರೋಧ ಒಡ್ಡದೆ ಏನು ಮಾಡ್ಬೋದು? ಅಂಗೀಕಾರ ನೀಡಬಹುದು. ಎರಡನೇ ಆಪ್ಷನ್ ಏನು ಮಾಡ್ಬೋದು ಅಂದಾಗ ಮಸೂದೆಯನ್ನ ತಡೆಯಬಹುದು ಅಥವಾ ತಿರಸ್ಕರಿಸಬಹುದು.
ಮಸೂದೆಯನ್ನ ತಡೆಯಬಹುದು ಅಥವಾ ತಿರಸ್ಕರಿಸಬಹುದು. ಅಂದ್ರೆ ಸಂಸತ್ ಪಾಸ್ ಮಾಡತಕ್ಕಂಥ ಮಸೂದೆಯನ್ನ ತಡೆಯುವ ಅಧಿಕಾರ ಅಥವಾ ತಿರಸ್ಕಾರ ಮಾಡತಕ್ಕಂಥ ಅಧಿಕಾರ ಯಾರಿದ್ದಾಗ ರಾಷ್ಟ್ರಪತಿಗಿದೆ. ಇದನ್ನ ವಿಟೋ ಅಧಿಕಾರ ಅಂತ ಕರಿತೀವಿ ನಾವು. ಇನ್ನೊಂದು ಬರುತ್ತೆ, ಈ ಒಂದು ಸಂಸತ್ತಿನ ಮರುಪರಿಶೀಲನೆ ಕಳಿಸಬಹುದು. ಸಂಸತ್ತಿನ ಮರುಪರಿಶೀಲನೆ ಏನ್ ಮರುಪರಿಶೀಲನೆದಾಗ ಸಂಸತ್ ಪಾಸ್ ಮಾಡತಕ್ಕಂಥ ಮಸೂದೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂತಂದಾಗ ತಿದ್ದುಪಡಿ ಮಾಡುವಂತೆ, ಕೆಲವೊಂದು ವಿಷಯಗಳನ್ನು ತೆಗೆದುಹಾಕುವಂತೆ, ಕೆಲವೊಂದು ವಿಷಯಗಳನ್ನು ಸೇರಿಸುವಂತೆ ಎಲ್ಲಿ ಕಳಿಸಬಹುದು ಅಂತಂದಾಗ ಸಂಸತ್ತಿಗೆ ಕಳಿಸಬಹುದು. ಇನ್ನೊಂದು ಏನ್ ಮಾಡುವಂದಾಗ ಮಸೂದೆಯ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೆ ಏನ್ ಮಾಡಬಹುದು, ಅದನ್ನ ತನ್ನ ಬಳಿಗೆ ಇಟ್ಕೊಳ್ಬಹುದು. ಎಲ್ಲಿಯವರೆಗೆ ಅಂತಂದಾಗ ಅನಿರ್ದಿಷ್ಟಾವಧಿಯವರೆಗೆ ತನ್ನ ಬಳಿಗೆ ಇಟ್ಕೋಬಹುದು. ಇಂತಹ ಒಂದು ಅಧಿಕಾರವನ್ನೇ ವಿಟೋ ಅಧಿಕಾರ ಅಂತ ಕರೆದು ನಾವು. ಈ ಒಂದು ವಿಟೋ ಅಧಿಕಾರಗಳು ಯಾವ್ಯಾವ ಇದಾವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲಿರ್ತಕ್ಕಂತಹ ವಿಟೋ ಅಧಿಕಾರ ಅಂತ ಬಂದಾಗ 3 ವಿಟೋ ಅಧಿಕಾರಗಳು ಕಂಡು ಬರ್ತವೆ. ಒಂದು ಯಾವುದು ಅಂತಂದಾಗ ಅಬ್ಸಲ್ಯೂಟ್ ವಿಟೋ ಅಂತಕ್ಕಂಥದ್ದು. ಒಂದು ಯಾವ್ದಾಗ ಅಬ್ಸಲ್ಯೂಟ್ ವಿಟೋ ಅಂತಕ್ಕಂಥದ್ದು. ಎರಡನೇದು ಯಾವುದು ಅಂತಂದಾಗ ಸಸ್ಪೆನ್ಸಿವ್ ವಿಟೋ ಅಂತಕ್ಕಂಥದ್ದು. ಸಸ್ಪೆನ್ಸಿವ್ ವಿಟೋ ಪವರ್ ಅಂತಕ್ಕಂಥದ್ದು ಎರಡನೇದ್ದು. ಮೂರನೇದ್ದು ಏನು ಅಂತಂದಾಗ ಈ ಒಂದು ಪಾಕೆಟ್ ವಿಟೋ ಅಂತ ಕರಿತೀವಿ. ಪಾಕೆಟ್ ವಿಟೋ ಅಂತ ಕರಿತೀವಿ. 3 ರೀತಿಯಾಗಿರ್ತಕ್ಕಂಥ ವಿಟೋ ಪವರ್ ಯಾರಿಗಿದಾವೆ, ಈ ಒಂದು ರಾಷ್ಟ್ರಪತಿಗಳಿಗಿದಾವೆ. 3 ರೀತಿಯಾಗಿರ್ತಕ್ಕಂಥ ವಿಟೋ ಪವರ್ ಅಂತಕ್ಕಂಥದ್ದು ರಾಷ್ಟ್ರಪತಿಗಿದಾವೆ. ಇದರಲ್ಲಿ ಮೊದಲನೇದಾಗಿ ಯಾವುದು ಅಂತಂದಾಗ ಅಬ್ಸಲ್ಯೂಟ್ ವಿಟೋ ಅಂತಕ್ಕಂಥದ್ದು. ಅಬ್ಸಲ್ಯೂಟ್ ವಿಟೋ ಅಂತಕ್ಕಂಥದ್ದು ಈ ಒಂದು ಅಬ್ಸಲ್ಯೂಟ್ ವಿಟೋ ಅಂತಕ್ಕಂಥದ್ದು ಈ ಒಂದು ಸಂಸತ್ ಪಾಸ್ ಮಾಡಿರ್ತಕ್ಕಂಥ ಮಸೂದೆಯನ್ನ ತಡೆಯುವ ಅಧಿಕಾರ ರಾಷ್ಟ್ರಪತಿಗಿದೆ. ಸಂಸತ್ ಪಾಸ್ ಮಾಡತಕ್ಕಂತಹ ಮಸೂದೆಯನ್ನ ತಡೆಯುವ ಅಥವಾ ತಿರಸ್ಕರಿಸುವ ಅಧಿಕಾರ ಯಾರಿಗಿದೆ ಅಂತಂದಾಗ ರಾಷ್ಟ್ರಪತಿಗಿದೆ. ಸಂಸತ್ ಪಾಸ್ ಮಾಡಿರ್ತಕ್ಕಂಥ ಮಸೂದೆಯನ್ನ ತಡೆಯುವ ಅಥವಾ ತಿರಸ್ಕರಿಸುವ ಅಧಿಕಾರ ಇದೆ. ಇಂತಹ ಅಧಿಕಾರವನ್ನೇ ನಾವೇನು ಕರೆದೀವಿ ಅಂತಂದಾಗ ಅಬ್ಸಲ್ಯೂಟ್ ವಿಟೋ ಅಂತ ಕರೆದೀವಿ. ಸಂಸತ್ ಪಾಸ್ ಮಾಡಿರ್ತಕ್ಕಂಥ ಸಂಸತ್ ಅಂದ್ರೆ ಆಗ ಹೇಳಿದೆ ನಾನು, ಲೋಕಸಭೆಯಲ್ಲಿ ಪಾಸ್ ಆಗಿರಬೇಕು ಬಹುಮತದ ಮೂಲಕ, ನಂತರ ರಾಜ್ಯಸಭೆಯಲ್ಲೂ ಬಹುಮತದ ಮೂಲಕ ಪಾಸ್ ಆಗಿರಬೇಕು. ಅಂತಹ ಮಸೂದೆಯನ್ನ ತಿರಸ್ಕರಿಸುವ ಅಥವಾ ತಡೆಯುವ ಅಧಿಕಾರವನ್ನ ಈ ಒಂದು ರಾಷ್ಟ್ರಪತಿಗಿದೆ. ಸಹಜವಾಗಿ ಏನ್ ಮಾಡ್ತಾರೆ ಅಂದಾಗ ಈ ಒಂದು ಖಾಸಗಿ ಸದಸ್ಯರು ಅಂದ್ರೆ ಮಂತ್ರಿ ಅಲ್ಲದ ವ್ಯಕ್ತಿಗಳು ಸಂಸತ್ನಲ್ಲಿ ಮಸೂದೆ ಮಂಡನೆ ಮಾಡಿದಾಗ ರಾಷ್ಟ್ರಾಧ್ಯಕ್ಷರು ಕೆಲವು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಈ ಅಧಿಕಾರವನ್ನ ಚಲಾಯಿಸುತ್ತಾರೆ ಅಂತ ಗೊತ್ತಿರಬೇಕು. ನಂತರ ಕೆಲವು ಸಂದರ್ಭಗಳಲ್ಲಿ ಯಾವಾಗಂತಂದಾಗ ಮಂತ್ರಿಮಂಡಲ ಅಂತಕ್ಕಂಥದ್ದು ಏನ್ ಮಾಡಬೇಕು ಅಂತಂದಾಗ ರಾಜೀನಾಮೆ ನೀಡಿ ಹೊಸ ಮಂತ್ರಿಮಂಡಲ ಜಾರಿಗೆ ಬರುವ ಸಂದರ್ಭದಲ್ಲಿ ಹಳೆ ಮಂತ್ರಿಮಂಡಲ ಪಾಸ್ ಮಾಡಿರ್ತಕ್ಕಂತಹ ಇಂತಹ ಮಸೂದೆಯನ್ನ ರಾಷ್ಟ್ರಪತಿಗಳು ಸಾಮಾನ್ಯವಾಗಿ ಈ ತಿರಸ್ಕರಿಸತಕ್ಕಂಥ ಇಂಥ ಅಧಿಕಾರವನ್ನು ಬಳಸತಕ್ಕಂತಹ ಪ್ರಸಂಗಗಳಿಗೆ ಕಂಡು ಬರ್ತವೆ ಅಂತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂತಹ ಒಂದು ಪ್ರಸಂಗ ನಮ್ಮ ದೇಶದಲ್ಲಿ ನಡೆದಿದೆ ಅಂತಂದ್ರೆ 1991ರಲ್ಲಿ ಆಗಿರತಕ್ಕಂಥ ರಾಷ್ಟ್ರಪತಿಗಳು ಆರ್ ವೆಂಕಟರಮಣ್ ಅಂತಕ್ಕಂಥವ್ರು. ಯಾರು ಅಂತಂದಾಗ ಆರ್ ವೆಂಕಟರಮಣ್ ಅಂತಕ್ಕಂಥವ್ರು ಒಂದು ಮಸೂದೆಗೆ ಸಂಬಂಧಪಟ್ಟದ್ದು. ಯಾವುದು ಅಂತಂದಾಗ ಸಂಸತ್ ಸದಸ್ಯರ ವೇತನ ಭತ್ಯೆ ಮತ್ತು ಪಿಂಚಣಿಗೆ ಸಂಬಂಧಪಟ್ಟಿದ್ದು. ಯಾವುದು ಅಂತಂದಾಗ ಸಂಸತ್ ಸದಸ್ಯರ ವೇತನ ಭತ್ಯೆ ಮತ್ತು ಪಿಂಚಣಿ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಮಸೂದೆಯನ್ನ 1991ರಲ್ಲಿ ಆರ್ ವೆಂಕಟರಮಣ ಏನ್ ಮಾಡಿದಾಗ ತಿರಸ್ಕಾರ ಮಾಡಿದ್ರು. ಅಂದ್ರೆ ಆರ್ ವೆಂಕಟರಮಣ ಅವರು 1991ರಲ್ಲಿ ಈ ಒಂದು ಅಧಿಕಾರವನ್ನು ಬಳಸಿದ್ರು ಅಂತ ಗೊತ್ತಿರಬೇಕು. ಇದು ಒಂದು ಯಾವುದು ಅಂತಂದಾಗ ಅಬ್ಸಲ್ಯೂಟ್ ವಿಟೋ ಅಂತಕ್ಕಂಥ ಸಹಜವಾಗಿ ನೆನಪಿಟ್ಕೊಳ್ತಕ್ಕಂಥದ್ದು ಏನಂದಾಗ ಸಂಸತ್ ಸದಸ್ಯರು ಸಂಸತ್ ಪಾಸ್ ಮಾಡಿರ್ತಕ್ಕಂಥ ಮಸೂದೆಯನ್ನ ತಿರಸ್ಕರಿಸುವ ಅಧಿಕಾರ ಇದೆ. ಯಾರಿಗಿದೆ ಅಂದಾಗ ರಾಷ್ಟ್ರಪತಿ ಇದೆ. ಸಹಜವಾಗಿ ಯಾವ ಸಂದರ್ಭದಲ್ಲಿ ಮಾಡ್ತಾರೆ ಅಂತ ಬಂದಾಗ ಇಲ್ಲಿ ಸಂಸತ್ತಿನ ಖಾಸಗಿ ಸದಸ್ಯರು ಅಂದ್ರೆ ಖಾಸಗಿ ಮಸೂದೆ ಅಂತ ಕರಿತೀವಿ ನಾವು. ಅಂದ್ರೆ ಮಂತ್ರಿಯಲ್ಲದ ವ್ಯಕ್ತಿಗಳು ಮಸೂದೆಯನ್ನ ಪಾಸ್ ಮಾಡಿದರೆ ಅದಕ್ಕೇನು ಕರಿತೀವಿ ನಾವು, ಖಾಸಗಿ ಮಸೂದೆ ಅಂತ ಕರಿತೀವಿ. ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳೇ ಒಂದು ಕಾಯ್ದೆಯನ್ನು ಪಾಸ್ ಮಾಡಿದರೆ ಅದನ್ನ ಸಾರ್ವಜನಿಕ ಮಸೂದೆ ಅಂತ ಕರಿತೀವಿ ನಾವು. ಈ ಒಂದು ಖಾಸಗಿ ಸದಸ್ಯರ ಮಸೂದೆಯನ್ನ ಸಹಜವಾಗಿ ಸಾಮಾನ್ಯವಾಗಿ ತಡೆತಕ್ಕಂಥ ಅಧಿಕಾರ ಕಂಡು ಬರುತ್ತೆ. ಇನ್ನೊಂದು ಸಂದರ್ಭ ಏನಂದಾಗ ಮಂತ್ರಿಮಂಡಲ ರಾಜೀನಾಮೆ ನೀಡಿ
ಪುನಃ ಹೊಸ ಮಂತ್ರಿಮಂಡಲ ಜಾರಿಗೆ ಬರುವ ಸಂದರ್ಭದಲ್ಲಿ ಇಂತಹ ಅಧಿಕಾರವನ್ನು ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದಾಗ ರಾಷ್ಟ್ರಪತಿಗಳು ಬಳಸ್ತಕ್ಕಂಥದ್ದು ಕಂಡು ಬರುತ್ತೆ. ಎರಡನೇ ಅಧಿಕಾರ ಯಾವುದು ಅಂತಂದಾಗ ಸಸ್ಪೆನ್ಸಿವ್ ವೀಟೋ ಅಂತ ಕರಿತೀವಿ ನಾವು. ಸಸ್ಪೆನ್ಸಿವ್ ವೀಟೋವನ್ನು ಕೆಲವೊಂದು ಕಡೆ ನಾವು ಸೂಪರ್ ವೀಟೋ ಅಂತ ಪದವನ್ನು ಬಳಕೆ ಮಾಡ್ತೀವಿ. ಏನಂದಾಗ ಸೂಪರ್ ವೀಟೋ ಅಂತಕ್ಕಂಥ ಸಸ್ಪೆನ್ಸಿವ್ ವೀಟೋ ಅಂತಂದಾಗ ಇಲ್ಲಿ ಮುಖ್ಯವಾಗಿ ಸಂಸತ್ ಪಾಸ್ ಮಾಡಿರ್ತಕ್ಕಂಥ ಅಂದ್ರೆ ಸಂಸತ್ ಅನುಮೋದನೆ ಕೊಟ್ಟಿರ್ತಕ್ಕಂತಹ ಅನುಮೋದಿಸಲ್ಪಟ್ಟಂತಹ ಮಸೂದೆಯನ್ನ ರಾಷ್ಟ್ರಪತಿಗಳು ಅದಕ್ಕೆ ಪುನರ್ ಪರಿಶೀಲನೆ ಕಳಿಸಬಹುದು ಅಥವಾ ಮರುಪರಿಶೀಲನೆಗೆ ಹಿಂತಿರುಗಿಸಬಹುದು. ಅಂದ್ರೆ ಈ ಒಂದು ಲೋಕಸಭೆಯಲ್ಲಿ ಪಾಸ್ ಆಗಿರುತ್ತೆ, ನಂತರ ರಾಜ್ಯಸಭೆಯಲ್ಲಿ ಪಾಸ್ ಆಗಿರುತ್ತೆ, ನಂತರ ಎಲ್ಲಿ ಕಳಿಸೋದನ್ನ ರಾಷ್ಟ್ರಪತಿ ಭವನಕ್ಕೆ ಕಳಿಸಿದಾಗ ರಾಷ್ಟ್ರಪತಿ ಅಂಗೀಕಾರ ಕಳಿಸಿದಾಗ ಇಲ್ಲಿರ್ತಕ್ಕಂಥ ಮಸೂದೆಯನ್ನ ಇಲ್ಲಿ ಕಳಿಸಿದಾಗ ಈ ರಾಷ್ಟ್ರಪತಿಗಳು ಪುನಃ ಎಲ್ಲಿ ಕಳಿಸ್ಬೋದು ಅಂದಾಗ ಸಂಸತ್ತಿಗೆ ಕಳಿಸ್ಬೋದು. ಪುನಃ ಎಲ್ಲಿ ಕಳಿಸ್ಬೋದು? ಸಂಸತ್ತಿಗೆ ಕಳಿಸ್ಬೋದು. ಏನಕ್ಕೆ ಕಳಿಸ್ಬೋದು ಅಂತಂದಾಗ ಇಲ್ಲಿರ್ತಕ್ಕಂತಹ ಕೆಲವೊಂದು ವಿಷಯಗಳನ್ನು ತೆಗೆದುಹಾಕುವಂತೆ, ಕೆಲವೊಂದು ಸೇರಿಸುವಂತೆ, ಪುನಃ ಸಂಪೂರ್ಣವಾಗಿ ತಿದ್ದುಪಡಿ ಮಾಡುವಂತೆ ಸಂಸತ್ತಿಗೆ ಶಿಫಾರಸು ಮಾಡಬಹುದು. ಯಾರು? ರಾಷ್ಟ್ರಪತಿಗಳು. ಇದನ್ನ ಆ ಮಸೂದೆಯನ್ನ ಮರುಪರಿಶೀಲನೆ ಕಳಿಸ್ತಕ್ಕಂಥ ಅಧಿಕಾರ ಯಾರಿಗೆ ಅಂದಾಗ ರಾಷ್ಟ್ರಪತಿಗಿದೆ. ಆದರೆ ಇಲ್ಲಿ ಇಂಪಾರ್ಟೆಂಟ್ ಏನು ಗೊತ್ತದ, ರಾಷ್ಟ್ರಪತಿ ಸೂಚಿಸಿರ್ತಕ್ಕಂಥ ತಿದ್ದುಪಡಿಗಳನ್ನ ಇದು ಪರಿಗಣನೆ ತಗೋಬಹುದು ಅಥವಾ ಯಥಾವತ್ತಾಗಿ ಪುನಃ ರಾಷ್ಟ್ರಪತಿ ಕಳಿಸಿದರೆ ರಾಷ್ಟ್ರಪತಿ ಈ ಒಂದು ಮಸೂದೆಗೆ ಅಂಗೀಕಾರ ನೀಡಲೇಬೇಕು. ಯಾವಾಗ ರಾಷ್ಟ್ರಪತಿಗಳು ಸಸ್ಪೆನ್ಸಿವ್ ವೀಟೋವನ್ನು ಚಲಾಯಿಸ್ತಾರೆ ರಾಷ್ಟ್ರಪತಿಗಳು ತಮ್ಮ ಅಧಿಕಾರವನ್ನು ಕಳೆದುಕೊಂಡಿರ್ತಕ್ಕಂಥದ್ದು ನಮಗಿಲ್ಲಿ ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು. ಆದರೆ ಈ ಅಧಿಕಾರವನ್ನ ಹಣಕಾಸು ಮಸೂದೆಗೆ ಬಳಸುವಂತಿಲ್ಲ. ಈ ಅಧಿಕಾರವನ್ನು ಅಂದ್ರೆ ಈ ಸಸ್ಪೆನ್ಸಿವ್ ವೀಟೋವನ್ನ ಯಾವ ಮಸೂದೆಗೆ ಬಳಸಲಿಕ್ಕೆ ಬರಲ್ಲ ಅಂತಂದ್ರೆ ಹಣಕಾಸು ಮಸೂದೆಗೆ ಬಳಸಲಿಕ್ಕೆ ಇದು ಬರಂಗಿಲ್ಲ. ಅದು ಗೊತ್ತಿರಬೇಕು ನಮಗೆ. ನಂತರ ಇನ್ನೊಂದು ಪ್ರಮುಖವಾಗಿರತಕ್ಕಂತಹ ವೀಟೋ ಅಧಿಕಾರ ಅಂತಂದ್ರೆ ಈ ಒಂದು ಅಂದ್ರೆ ಇನ್ನೊಂದು ಗೊತ್ತಿರಬೇಕು ನಮಗೆ. ಇಲ್ಲಿ ಸಸ್ಪೆನ್ಸಿವ್ ವೀಟೋವನ್ನ ಯಾವ ಸಂದರ್ಭದಲ್ಲಿ ಬಳಕೆ ಮಾಡಿದ್ರು ಅಂತಕ್ಕಂಥದ್ದು. ಸಸ್ಪೆನ್ಸಿವ್ ವೀಟೋವನ್ನ ಈಗ ಆಲ್ರೆಡಿ ಬಳಸಿದ್ರೆ ಏನಂತಂದಾಗ ಇಲ್ಲಿ APJ ಅಬ್ದುಲ್ ಕಲಾಂ ಆಗಿರ್ತಕ್ಕಂಥವ್ರು. ಯಾರು ಅಂತಂದಾಗ APJ ಅಬ್ದುಲ್ ಕಲಾಂ ರಾಷ್ಟ್ರಪತಿ ಆಗಿದ್ದಾಗ, APJ ಅಬ್ದುಲ್ ಕಲಾಂ ಅಂತಕ್ಕಂಥವ್ರು ರಾಷ್ಟ್ರಪತಿ ಆಗಿದ್ದಾಗ ಮುಖ್ಯವಾಗಿ ಯಾವಂದಾಗ ಲಾಭದಾಯಕ ಹುದ್ದೆಗೆ ಸಂಬಂಧಪಟ್ಟಂತೆ, ಲಾಭದಾಯಕ ಹುದ್ದೆಗೆ ಸಂಬಂಧಿಸಿರ್ತಕ್ಕಂತಹ ಮಸೂದೆಯನ್ನ ಈ ಒಂದು ಮರುಪರಿಶೀಲನೆ ಕಳಿಸಿರ್ತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕು. APJ ಅಬ್ದುಲ್ ಕಲಾಂ ಅಂತಕ್ಕಂಥವ್ರು ರಾಷ್ಟ್ರಪತಿ ಆಗಿದ್ದಾಗ ಲಾಭದಾಯಕ ಹುದ್ದೆಗೆ ಸಂಬಂಧಿಸಿರ್ತಕ್ಕಂಥ ಮಸೂದೆಯ ಅನುಗುಣವಾದ ವಿಷಯಕ್ಕಾಗಿ ಈ ಒಂದು ಪ್ರಕರಣದಲ್ಲಿ ರಾಷ್ಟ್ರಪತಿಗಳು ಅಂದ್ರೆ APJ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಆಗಿದ್ದಾಗ ಈ ಅಧಿಕಾರವನ್ನು ಬಳಸಿದ್ರು. ಪಾಕೆಟ್ ವೀಟೋ ಅಂತಕ್ಕಂಥದ್ದು. ಈ ಪಾಕೆಟ್ ವೀಟೋ ಅಂತಕ್ಕಂಥದ್ದು ಇದು ಮುಖ್ಯವಾಗಿ ಸಂಸತ್ ಪಾಸ್ ಮಾಡಿರ್ತಕ್ಕಂಥ ಮಸೂದೆಗೆ ರಾಷ್ಟ್ರಪತಿಗಳು ಯಾವುದೇ ಮನ್ನಣೆ ನೀಡದೆ ಅನಿರ್ದಿಷ್ಟಾವಧಿ ಕಾಲ ತನ್ನ ಬಳಿಯ ಇಟ್ಟುಕೊಳ್ತಕ್ಕಂಥ ಅಧಿಕಾರವನ್ನೇ ನಾವೇನು ಕರಿತೀವಿ ಅಂತಂದಾಗ ಈ ಒಂದು ಪಾಕೆಟ್ ವೀಟೋ ಅಂತ ಕರಿತೀವಿ ನಾವು. ಅಂದರೆ ಎಷ್ಟು ದಿನ ಇಟ್ಕೋಬಹುದು, ಎಷ್ಟು ದಿನ ಬೇಕಾದ್ರೆ ಇಟ್ಕೋಬಹುದು. ಇಲ್ಲಿ ಮುಖ್ಯ ಸಂಸತ್ ಪಾಸ್ ಮಾಡಿರ್ತಕ್ಕಂತಹ ಮಸೂದೆಗೆ ಅಂಗೀಕಾರ ನೀಡುವುದಿಲ್ಲ ಅಥವಾ ತಡೆಯುವುದಿಲ್ಲ. ಬದಲಾಗಿ ಏನು ಮಾಡ್ತಾರೆ ಅಂದಾಗ ಮಸೂದೆಯನ್ನ ಅನಿರ್ದಿಷ್ಟಾವಧಿಯವರೆಗೆ ತಮ್ಮ ಬಳಿ ಇಟ್ಟುಕೊಳ್ಳುತ್ತಾರೆ. ಅಂದರೆ ಇಂಡೈರೆಕ್ಟ್ ಆಗಿ ಏನಂದಾಗ ರಾಷ್ಟ್ರಪತಿಗೆ ಆ ಮಸೂದೆಗೆ ಒಪ್ಪಿಗೆ ಕೊಡ್ಲಿಕ್ಕೆ ಇಷ್ಟ ಇಲ್ಲ, ಹಂಗಾಗಿ ಏನು ಮಾಡ್ತಾರೆ ಅಂದಾಗ ಅದನ್ನ ತಮ್ಮ ಬಳಿ ಇಟ್ಕೊಳ್ತಾರೆ. ಎಷ್ಟು ದಿನ ಇಟ್ಕೋಬಹುದು ಅಂತಂದಾಗ ಅನಿರ್ದಿಷ್ಟಾವಧಿ ಕಾಲ ಇಟ್ಕೋಬಹುದು. ಇದನ್ನ ಯಾರು ಪ್ರಶ್ನೆ ಮಾಡಕ್ಕೆ ಬರಂಗಿಲ್ಲ. ಈ ಒಂದು ಅಧಿಕಾರವನ್ನು ಇಲ್ಲಿ 1986ರಲ್ಲಿ ಈ ಒಂದು ಗ್ಯಾನಿ ಜೇಲ್ ಸಿಂಗ್ ಅಂತಕ್ಕಂಥವ್ರು. ಯಾರು ಅಂತಂದಾಗ ಗ್ಯಾನಿ ಜೇಲ್ ಸಿಂಗ್ ಅಂತಕ್ಕಂಥವ್ರು ಏನಾಗಿದ್ರು ಅಂತಂದಾಗ ಈ ಒಂದು ರಾಷ್ಟ್ರಪತಿಗಳಾಗಿದ್ರು. ರಾಷ್ಟ್ರಪತಿ ಆಗಿದ್ದಾಗ ಪೋಸ್ಟ್ ಆಫೀಸ್ ಕಾಯ್ದೆ ಅಂತ ಬರುತ್ತೆ. ಪೋಸ್ಟ್ ಆಫೀಸ್ ಕಾಯ್ದೆಗೆ ಸಂಬಂಧಪಟ್ಟಂತೆ ಈ ಪಾಕೆಟ್ ವೀಟೋವನ್ನು ಚಲಾಯಿಸಿದರು. ನಂತರ 3 ವರ್ಷಗಳ ನಂತರ ಯಾರು ಅಂತಂದಾಗ R ವೆಂಕಟರಮಣ ಅಂತಕ್ಕಂಥವರು ರಾಷ್ಟ್ರಪತಿಗಳಾದಾಗ ಇದಕ್ಕೆ ಪುನಃ ಒಂದು ಪರಿಶೀಲನೆ ತಗೊಂಡಿರ್ತಕ್ಕಂಥ ಅಂಶ ಕಂಡು ಬರುತ್ತೆ. ಅಂದರೆ ಈ ರೀತಿಯಾಗಿ ನಮ್ಮ ದೇಶದಲ್ಲಿ 3 ವೀಟೋ ಅಧಿಕಾರಗಳನ್ನು ಯಾರು ಚಲಾಯಿಸ್ತಾರೆ ಅಂದಾಗ ರಾಷ್ಟ್ರಪತಿಗಳು ಚಲಾಯಿಸ್ತಾರೆ. ಇನ್ನೊಂದು ಗೊತ್ತಿರಬೇಕು ನಮಗೆ, ಈ ಒಂದು ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಶಾಸನ ಸಭೆಗಳ ಮೇಲೆ ಅಥವಾ ರಾಜ್ಯ ಶಾಸನಗಳ ಮೇಲೆ ರಾಷ್ಟ್ರಾಧ್ಯಕ್ಷರ ವೀಟೋ ಅಧಿಕಾರ ಇದೆ ಅಂತಕ್ಕಂಥದ್ದು.
ಏನಿದು ರಾಜ್ಯ ಶಾಸನಗಳು ಅಂತಂದಾಗ ರಾಜ್ಯದಲ್ಲಿ ಶಾಸನಗಳನ್ನು ತಯಾರು ಮಾಡ್ತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ. ಅಂದ್ರೆ ಮುಖ್ಯವಾಗಿ ರಾಜ್ಯ ಶಾಸಕಾಂಗ ಅಂತಂದಾಗ ರಾಜ್ಯ ಶಾಸಕಾಂಗ ಅಂತಂದಾಗ ಇಲ್ಲಿ ಮುಖ್ಯವಾಗಿ ಉದಾಹರಣೆ ನಾವು ಕರ್ನಾಟಕ ತಗೊಳ್ಳೋದಾದ್ರೆ ರಾಜ್ಯ ಶಾಸಕಾಂಗದಲ್ಲಿ 2 ಸದನಗಳು ಬರ್ತವೆ. ಒಂದು ಯಾವುದು ಅಂತಂದಾಗ ವಿಧಾನ ಸಭೆ ಬರುತ್ತೆ, ಇನ್ನೊಂದು ಯಾವುದು ಬರುತ್ತೆ ಅಂತಂದಾಗ ವಿಧಾನ ಪರಿಷತ್ತು ಬರುತ್ತೆ. ಇಲ್ಲಿ ರಾಜ್ಯ ಶಾಸಕಾಂಗ ಅಂತ ಬಂದಾಗ ಇಲ್ಲಿ ವಿಧಾನಸಭೆ ವಿಧಾನ ಪರಿಷತ್ತು ಜೊತೆಗೆ ಇನ್ನೊಬ್ರು ಯಾರು ಅಂತಂದಾಗ ಈ ಒಂದು ರಾಜ್ಯಪಾಲರನ್ನ ಒಳಗೊಂಡಿದೆ ಅಂತ ಗೊತ್ತಿರಬೇಕು. ರಾಜ್ಯ ಶಾಸಕಾಂಗ ಅಂತಂದ್ರೆ ವಿಧಾನ ಪರಿಷತ್ತು ಮತ್ತು ರಾಜ್ಯಪಾಲರು ಒಳಗೊಂಡಿರುತ್ತೆ. ಇಲ್ಲಿ ರಾಜ್ಯ ಶಾಸನಗಳು ಯಾವುದೇ ಶಾಸನ ಜಾರಿಗೆ ಬರಬೇಕು ಅಂತಂದ್ರೆ ಅಲ್ಲಿ ಮೊದಲು ವಿಧಾನಸಭೆಯಲ್ಲಿ ಪಾಸ್ ಆಗಬೇಕು, ನಂತರ ವಿಧಾನಸಭೆಯಲ್ಲಿ ಬಹುಮತದ ಮೂಲಕ ಒಪ್ಪಿಗೆ ಕೊಡಬೇಕು, ನಂತರ ಇದು ಶಾಸನ ಆಗಬೇಕು ಅಂತಂದ್ರೆ ಇಲ್ಲಿ ರಾಜ್ಯ ಶಾಸಕಾಂಗದಲ್ಲಿ ಅಂಕಿತ ಆಗ್ತಕ್ಕಂಥ ಅಧಿಕಾರಿ ಯಾರಿಗಿರುವಾಗ ರಾಜ್ಯಪಾಲರಿಗಿದೆ. ಈ ಒಂದು ರಾಜ್ಯ ಶಾಸಕಾಂಗ ಪಾಸ್ ಮಾಡಿರ್ತಕ್ಕಂಥ ಮಸೂದೆಯನ್ನ ರಾಜ್ಯಪಾಲ ಅಂಗೀಕಾರ ನೀಡಬಹುದು ಅಥವಾ ಈ ಒಂದು ಮಸೂದೆಯನ್ನ ಎಲ್ಲಿ ಕಳಿಸಬಹುದು ಅಂತಂದಾಗ ರಾಷ್ಟ್ರಪತಿಗಳ ಅನುಮೋದನೆ ಕಳಿಸಬಹುದು. ಒಂದು ವೇಳೆ ಈ ರಾಜ್ಯಪಾಲರು ರಾಷ್ಟ್ರಪತಿಗಳ ಅನುಮೋದನೆ ಕಳಿಸಿದಾಗ ರಾಷ್ಟ್ರಪತಿಗಳಿಗೆ ಕೆಲವೊಂದು ಆಯ್ಕೆಗಳಿರುತ್ತವೆ. ಏನು ಅಂತಂದಾಗ ಮಸೂದೆಗೆ ತಮ್ಮ ಅನುಮೋದನೆಯನ್ನು ನೀಡಬಹುದು. ಏನ್ ಮಾಡ್ಬೋದು ಅಂದಾಗ ಮಸೂದೆಗೆ ತಮ್ಮ ಅನುಮೋದನೆ ನೀಡಬಹುದು ಅಥವಾ ಆ ಮಸೂದೆಯನ್ನು ಏನ್ ಮಾಡ್ಬೋದು ಅಂತಂದಾಗ ತಡೆ ಹಿಡಿಯಬಹುದು ಅಥವಾ ಮರುಪರಿಶೀಲನೆಗೆ ಈ ಒಂದು ರಾಜ್ಯ ಶಾಸಕಾಂಗಕ್ಕೆ ಹಿಂತಿರುಗಿಸ್ತಕ್ಕಂಥ ಅಧಿಕಾರ ಯಾರಿಗಿದೆ ಅಂತಂದಾಗ ಈ ಒಂದು ರಾಷ್ಟ್ರಪತಿಗಳಿಗೆ ಇದೆ. ಈ ಒಂದು ಅಧಿಕಾರ ಇದೆ ಅಂತಕ್ಕಂಥದ್ದು. ಇಲ್ಲಿ ಅಕಸ್ಮಾತ್ ಆಗಿ ಮರುಪರಿಶೀಲನೆ ಕಳಿಸಿದಾಗ ತಿದ್ದುಪಡಿ ಇಲ್ಲದೆ ರಾಷ್ಟ್ರಪತಿ ಅಧಿಕಾರಕ್ಕೆ ಮತ್ತೆ ಕಳಿಸುತ್ತದೆ. ಅಂತ ಸಂದರ್ಭದಲ್ಲಿ ರಾಷ್ಟ್ರಾಧ್ಯಕ್ಷರು ಏನ್ ಮಾಡಬೇಕು ಅಂತಂದಾಗ ಇಲ್ಲಿ ಏನ್ ಮಾಡುವಾಗ ಅದನ್ನ ಅಂತಹ ಮಸೂದೆಯನ್ನ ತಡೆ ಹಿಡಿತಕ್ಕಂಥ ಅಧಿಕಾರ ಯಾರಿಗಿದೆ ಅಂತಂದಾಗ ರಾಷ್ಟ್ರಪತಿಗೆ. ಇದು ನಮಗೆ ವಿಶಿಷ್ಟವಾಗಿರ್ತಕ್ಕಂಥ ಅಂಶ ಗೊತ್ತಿರಬೇಕು. ಇಷ್ಟು ರಾಷ್ಟ್ರಪತಿಗಳ ಒಂದು ವೀಟೋ ಅಧಿಕಾರ ಅಂತ ಗೊತ್ತಿರಬೇಕು. ಓಕೆ, ಧನ್ಯವಾದಗಳು.